ಈ 17A ಈಗ ಯಾರೋ ಒಬ್ಬ ಆಫೀಸರ್ ಮೇಲೆ ಯಾರೋ ಮೂರನೇ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಟ್ಬಿಡ್ತಾನೆ, ಒಂದು ಅರ್ಜಿ ಕೊಡ್ತಾನೆ. ಇವನ ಹತ್ರ 100 ಕೋಟಿ ಪ್ರಾಪರ್ಟಿ ಮಾಡಿದ್ದಾನೆ, ಇವ್ರ ಹೆಸರಲ್ಲಿ ಬೇನಾಮಿ ಮಾಡಿದ್ದಾನೆ, ತಂದೆ ತಾಯಿ ಹೆಸರು ಮಾಡಿದ್ದಾನೆ, ಸಂಬಂಧಿಕರ ಹೆಸರು ಮಾಡಿದ್ದಾನೆ, ಸ್ನೇಹಿತರ ಹೆಸರು ಮಾಡಿದ್ದಾನೆ, ಒಂದು ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ಯೂಶಲಿ ಏನು ಮಾಡ್ತೀರಿ ನೀವು, ಗೌರ್ಮೆಂಟ್ ಫಾರ್ವರ್ಡ್ ಮಾಡಿಬಿಡ್ತೀರಿ, ನೆಕ್ಸ್ಟು ಕಾಂಪಿಟೇಟಿವ್ ಅಥಾರಿಟಿಗಳು ಫಾರ್ವರ್ಡ್ ಮಾಡಿಬಿಡ್ತೀವಿ. ಅದೇನಾಗುತ್ತೆ, ಫರ್ದರ್ ಎಕ್ಸ್ಟಾರ್ಷನ್ಗೆ ದಾರಿ ಮಾಡಿಕೊಡುತ್ತೆ ಅಂತ ಸುಮಾರು ಜನ ಆಫೀಸರ್ಸ್ಗಳು ನಮ್ಮ ಕಂಪ್ಲೇಂಟ್ ಮಾಡಿ ಹೇಳ್ತಾ ಇರ್ತಾರೆ. ಲೋಕಾಯುಕ್ತಕ್ಕೆ ಯಾರು ಆಧಾರ ಇರಲಿ ಆಧಾರ ಇಲ್ಲದೆ ಇರಲಿ ಯಾರೋ ಒಬ್ಬರು ದೂರು ಕೊಡುವುದು ಅವನ ಹಕ್ಕು, ಅವ್ನು ಬಂದು ದೂರು ಕೊಡ್ತಾನೆ. ಅದನ್ನು ಸಮ್ಟೈಮ್ಸ್ ಏನಾಗುತ್ತೆ, ಅದನ್ನು ವಿತೌಟ್ ವೆರಿಫಿಕೇಷನ್ನು, ಪ್ರಾಪರ್ ವೆರಿಫಿಕೇಷನ್ ಇಲ್ಲದೆ ಫಾರ್ವರ್ಡ್ ಮಾಡುತ್ತಾರೆ. ಅದು ಫರ್ದರ್ ಏನೋ ಅವರ ಎಕ್ಸ್ಟಾರ್ಷನ್ಗೆ ದಾರಿ ಆಗುತ್ತೆ, ಫರ್ದರ್ ಬ್ರೈಬರಿಗೆ ದಾರಿ ಆಗುತ್ತೆ ಅಂತ ಒಂದು ಕಂಪ್ಲೇಂಟ್ಸ್ ಇದೆ. ಈ ಥರ ಕೇಸ್ಗಳೇನು ತಮ್ಮ ಮುಂದೆ ಬಂದಿದೆಯಾ, ಅಥವಾ ಇದನ್ನು ಹೆಂಗೆ ಅವಾಯ್ಡ್ ಮಾಡ್ಬೋದು ಸರ್? ಆಮೇಲೆ ಈ ಥರದ ಕೇಸ್ಗಳು ಕ್ಲೋಸ್ ಆಗೋಕ್ಕೆ ಎಷ್ಟು ದಿನ ಟೈಮ್ ತಗೊಳುತ್ತೆ ಸರ್? ಚಿಕ್ಕ ಕರೆಕ್ಷನ್ನು, ನೀವು ಹೇಳಿದಂಗೆ 17A ಪರ್ಮಿಷನ್ಸ್ ಏನಿವೆ ಅವು ಅಕ್ರಮ ಆಸ್ತಿಗಳಕ್ಕೆ ನಾವು ಮಾಡಲ್ಲ, ಅದಕ್ಕೆ ಬೇಕಾಗಿಲ್ಲ ನಮಗೆ. ನಾನು ಮೂರನೇ ಟೈಪ್ ಏನು ಹೇಳಿದ್ದೀನಿ, ಕ್ರಿಮಿನಲ್ ಮಿಸ್ಕಂಡಕ್ಟ್ ಅಂತೀವಿ, ಸೆಕ್ಷನ್ 13 ಅಂತಿರ್ತದೆ, 13(1)A ಅಂತಿರ್ತದೆ, ಅದಕ್ಕೆ ನಾವು 17A ಕಳಿಸ್ತೀವಿ. ಸೊ ಅದಕ್ಕೆ ಜಸ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಂಪಲ್ ವರ್ಡ್ಸಲ್ಲಿ. ಸಪೋಸು ನಿಮ್ಮ ಯಾವುದೋ ಒಂದು ಸರ್ಕಾರ ಕಚೇರಿಯಲ್ಲಿ ಹಗರಣ ಆಗಿದೆ, ಯಾವುದೋ ಒಂದು ಟೆಂಡರ್ ವಿಚಾರದಲ್ಲೋ, ಯಾವುದೋ ಗೌರ್ಮೆಂಟ್ ಜಾಗವನ್ನು ಬೇರೆಯವ್ರಿಗೆ ಮಾಡಿಕೊಡುವುದು, ಆ ಥರ ಏನಾದರೂ ಒಂದು ಹಗರಣ ಅಂತ ನಿಮ್ಗೆ ಅನಿಸ್ತಾ ಇದೆ, ನಿಮ್ಗೆ ಗೊತ್ತಿಲ್ಲ, ಕೆಲವು ದಾಖಲಾತಿಗಳು ನಿಮಗಿವೆ. ಸೊ ನೀವೇನಂದರೆ ಆ್ಯಸ್ ಅ ಕಂಪ್ಲೇನೆಂಟ್ ನೀವು ಸ್ವಲ್ಪ ಕೆಲವು ಅರ್ಜಿ ಕೊಡ್ತೀರ, ಅಥವಾ ನಮ್ಮವ್ರು ಕೂಡ ಪ್ರಿಪೇರ್ ಮಾಡ್ತಾರೆ. ಓನ್ಲಿ ಕಂಪ್ಲೇನೆಂಟ್ ಬರಬೇಕು ಅಂತಲ್ಲ, ನಮ್ಮವರು ಪ್ರಿಪೇರ್ ಮಾಡ್ತಾರೆ. ಅದು ಪ್ರಿಪೇರ್ ಮಾಡಿದ ನಂತರ ನಮಗೆ ಮೇಲ್ನೋಟಕ್ಕೆ ಇದರಲ್ಲಿ ಹಗರಣ ಇದೆ, ಸರ್ಕಾರ ಅಧಿಕಾರಿಗಳು ಅವರ ದುರುಪಯೋಗ ಮಾಡಿ ಸರ್ಕಾರಕ್ಕೆ, ಅಂದರೆ ಗೌರ್ನಮೆಂಟ್ ಫೈನಾನ್ಸಸ್ಗೆ ಲಾಸ್ ಮಾಡಿದರು, ಸರ್ಕಾರಕ್ಕೆ ಲಾಸ್ ಮಾಡಿದರು. ಇಂಥ ಸಂದರ್ಭದಲ್ಲಿ ನಾವೇನಂದರೆ 17A ಪರ್ಮಿಷನ್ ಅಂತ ಕೊಡ್ತಾಯಿದ್ವಿ. ಅದು ಬೇಸಿಕಲಿ 2018 ಅಮೆಂಡ್ಮೆಂಟ್ ಆಗಿದ ನಂತರ ನಮಗೆ ಬಂದಿದೆ. ಇದು ಮುಂಚೆ ಇರಲಿಲ್ಲ, 2018ಗಿಂತ ಮುಂಚೆ ನಮಗೆ ಇದು ಇರಲಿಲ್ಲ. ಸೊ ಅದಕ್ಕೆ ನಾವು ಕಲಿಸ್ತೀವಿ. ಸೊ ನೀವು ಹೇಳಿದ ಪಾಯಿಂಟು, ಅಂದರೆ ಏನು ಮಿಡಿಲ್ ಮ್ಯಾನ್ ಇರ್ತಾರೆ, ಇನ್ಫಾರ್ಮೆಂಟ್ಸ್ ಇರ್ತಾರೆ, RTA ಆ್ಯಕ್ಟಿವಿಸ್ಟ್ ಇರ್ತಾರೆ, ಬೇರೆದವರು ಇರ್ತಾರೆ, ಬೇರೆದವರು ಎಕ್ಸ್ಟಾರ್ಷನ್ ಮಾಡ್ತಾರೆ ಅಂತ ನೀವು ಅಂದರೆ ಮಾಡಬಹುದು ಮಾಡ್ತಾರೆ. ಅಸಿಸ್ಟೆಂಟ್ ಇಂಜಿನಿಯರ್ ಮೇಲೆ ಕಂಪ್ಲೇಂಟ್ ಬಂದರೆ ಅದನ್ನು ನೀವು ಕಾಂಪಿಟೇಟಿವ್ ಅಥಾರಿಟಿ ಕಳಿಸ್ತೀರಿ. ಆ ಅಥಾರಿಟಿ ಏನು ಮಾಡುತ್ತೆ, ಮತ್ತೆ ಅವನನ್ನು ಕರೆಸಿ, ಅದು ಕ್ವೈಟ್ ಪಾಸಿಬಲ್ಲು, ಥರ್ಡ್ ಪಾರ್ಟಿದವರು ಕ್ವೈಟ್ ಪಾಸಿಬಲ್ಲು. ಬಟ್ ಅದಕ್ಕೆ ನಮಗೆ ಎಸ್ಪೆಷಲಿ ಕೆಲವು ಸಲ ಬ್ರೈಬ್ ಇದರಲ್ಲಿ ಕೂಡ ಸ್ವಲ್ಪ ಡಿವಿಯೇಟ್ ಆಗ್ತಾ ಇದೆ. ಬ್ರೈಬರಲ್ಲಿ ಕೂಡ ನಮ್ಗೆ ಏನಂದರೆ ರಿವರ್ಸ್ ಟ್ರ್ಯಾಪ್ ಅಂತಿದೆ. ಅಂದರೆ ಹೇಳಿ ಸರ್ ಅದನ್ನೇ. ಸೊ ರಿವರ್ಸ್ ಟ್ರ್ಯಾಪ್ ಅಂದರೆ ಏನಂದರೆ, ಸರ್ಕಾರಿ ಅಧಿಕಾರಿ ತಗೊಳ್ಳಿಕ್ಕೆ ರೆಡಿ ಇಲ್ಲ, ಬಟ್ ಇಲ್ಲೀಗಲ್ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡಿ ದುಡ್ಡು ಆಫರ್ ಮಾಡ್ತಾ ಇದ್ದಾರೆ, ಪ್ರೆಷರ್ ಹಾಕಿ. ಸೊ ಆ ಸರ್ಕಾರಿ ಅಧಿಕಾರಿ ಆಪೋಸಿಟ್ ಪರ್ಸನ್ ಮೇಲೆ ರಿವರ್ಸ್ ಟ್ರ್ಯಾಪ್ ಹಾಕ್ಬೋದು. ಸೊ ಅವರು ನನ್ನ ಲೀಗಲ್ ಕೆಲಸಕ್ಕಿಂತ ಇಲ್ಲೀಗಲ್ ಕೆಲಸ ಮಾಡಬೇಕು ಅಂತ ನನಗೆ ಫೋರ್ಸ್ಫುಲ್ ಮಾಡಿ ನನಗೆ ದುಡ್ಡು ಆಫರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಇದಿಟ್ಕೊಂಡು ರಿವರ್ಸ್ ಟ್ರ್ಯಾಪ್ ಮಾಡ್ಬೋದು. ಯಾವುದಾದ್ರು ಆಗಿದೆಯಾ ಸರ್ ರೀಸೆಂಟ್? ರಿವರ್ಸ್ ಟ್ರ್ಯಾಪ್ ಒಂದು 3 ವರ್ಷ ಹಿಂದೆ ಆಗಿದೆ. ತುಂಬ ರೇರ್ ಇವು ರಿವರ್ಸ್ ಟ್ರ್ಯಾಪ್ ಆಗೋದು. ನಾನು ಇರಲಿಲ್ಲ, ಬಟ್ 3 years ಹಿಂದೆ ಒಂದು ರಿವರ್ಸ್ ಟ್ರ್ಯಾಪ್ ಆಗಿದೆ. ಬಟ್ ಕ್ವೈಟ್ ಪಾಸಿಬಲ್, ಲೀಗಲ್ ಆಗಿ ದಿಸ್ ಈಸ್ ಕ್ವೈಟ್ ಪಾಸಿಬಲ್, ರಿವರ್ಸ್ ಟ್ರ್ಯಾಪ್ ಅನ್ನೋದು ಪಾಸಿಬಲ್. ಆ್ಯಂಡ್ ಇನ್ನೊಂದು ಏನಂದರೆ, ಅಗೇನ್ ಅಕ್ರಮ ಆಸ್ತಿಗಳು ಕೆಲವು ಜನರ ಮೇಲೆ ಕಲೆಕ್ಟ್ ಮಾಡಿ ಕೊಟ್ಟು ಲೋಕಾಯುಕ್ತ ಪೊಲೀಸರು ಗೊತ್ತು, ಅಥವಾ ಲೋಕಾಯುಕ್ತಗೆ ಇನ್ಫಾರ್ಮೇಷನ್ ಹೇಳ್ತೀನಿ ಅಂತ ಎಕ್ಸ್ಟಾರ್ಷನ್, ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ. ಬಟ್ ಆ ಥರ ಎಕ್ಸ್ಟಾರ್ಷನ್ ಮಾಡಿದ್ರೆ ಖಂಡಿತ ಅವ್ರ ನಾರ್ಮಲ್ ಲ್ಯಾಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಹೋಗಿ ಎಕ್ಸ್ಟಾರ್ಷನ್ ಕೇಸ್ ಬುಕ್ ಮಾಡ್ಬೋದು. ಅಂದರೆ ನಮ್ಮ ಮೇಲೆ ಈ ಥರ ಮಾಹಿತಿ, ದುಡ್ಡು ಕೊಡಿ, ಇಲ್ಲಾಂದರೆ ನಾನು ಇದು ಮಾಡ್ತೀನಿ ಅಂತ, ಅದು ಎಕ್ಸ್ಟಾರ್ಷನ್ ಆಗುತ್ತೆ. ನಾರ್ಮಲ್ ಎಕ್ಸ್ಟಾರ್ಷನ್ನು ನಮ್ಮ IPC BNS ಅಲ್ಲಿ ಏನು ಎಕ್ಸ್ಟಾರ್ಷನ್ ಸೆಕ್ಷನ್ಸ್ ಇವೆ ಅದು ಆಗುತ್ತೆ. ಸೊ ಅಂಥವು ನಾವು ಐಡೆಂಟಿಫೈ ಮಾಡ್ತಾಯಿದ್ದೀವಿ, ಅಂಥವು ನಾವು ತಡೆಗಟ್ಟಲಿಕ್ಕೂ ತುಂಬ ಪ್ರಯತ್ನ ಮಾಡ್ತಾಯಿದ್ವಿ.